ಇಲ್ಲಿ ಮೊಳಕೆ ಬರೆಸಿರುವಂಥದ್ದು. ಈಗ ಕೆತ್ತಿರುವಂಥ ಹಳಸಿನಕಾಯಿನ ಸೇರಿಸ್ಕೊಳ್ತೀನಿ. ಆದರೂ ನಾನು ತೆಂಗಿನಕಾಯಿ ಯಾಕೆ ಹೇಳಿದೆ? ಆನ್ಲೈನಲ್ಲೇ ತರಿಸಿರೋದೆಲ್ಲ, ಅದಕ್ಕೆ ಅರ್ಶಿನ ಇಟ್ಕೊಂಡೆ ಮೇಲ್ ಮಾಡ್ಕೊತೀನಿ. ಕೈ ಈ ಥರ ಆಗಿದೆ. ಜೊತೆಗೆ ಬಿಸಿ ರಾಗಿ ಮುದ್ದೆ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ನಮ್ಮ ಶ್ರೀಮತಿಯವರು ಏನೋ ಒಂದು ಸ್ಪೆಷಲ್ ಸಾಂಬಾರು ಮಾಡ್ತಾಯಿದ್ರು. ಆ ಸಾಂಬಾರು ಹೇಗೂ ನಿಮಗೂ ತೋರಿಸೋಣ, ಅದು ಯಾವ ರೀತಿ ಮಾಡೋದು, ಏನೇನು ಪದಾರ್ಥ ತೊಗೊಂಡಿದ್ದೀವಿ ಅವೆಲ್ಲ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇರೋದು. ಏನು ಸಾಂಬಾರು ಮಾಡ್ತಿರೋದು ಮೇಡಮ್? ಕೆತ್ಕಾಯಿ ಹುಳಿ ಸಾಂಬಾರ್. ಕೆತ್ಕಾಯಿ ಸಾಂಬಾರು ಅಂತ ಅಂದರೆ ಹಳಸಿನಕಾಯಿ, ಅದನ್ನು ಕೆತ್ತಬೇಕು. ನಮ್ಮ ಕಡೆ ಕೆತ್ತಿ ಮಾಡೋದ್ರಿಂದ ಅದನ್ನು ಕೆತ್ಕಾಯಿ ಅಂತ ಕರಿತೀವಿ. ಕೆತ್ಕಾಯಿ ಸಾಂಬಾರು ಅಂತಲೇ ಹೇಳ್ತೀವಿ. ಹೇಳಿ ಮೇಡಮ್, ಏನೇನು ತಗೊಂಡಿದ್ದೀರ ಅದಕ್ಕೆಲ್ಲ? ಹಳಸಿನಕಾಯಿ. ಹತ್ರಕ್ಕೆ ಬರ್ತೀನಿ ರೀ. ಹಳಸಿನಕಾಯಿದು ಕೆತ್ತಿರೋದು ಕೈ ಮುಟ್ಟಿ ತೋರಿಸ್ಬೋದಾ? ತೋರಿಸು, ತಗೊಂಡೇನಾಗಲ್ಲ. ಈ ಥರ ಕೆತ್ತಿರೋದೆಲ್ಲ ಮಚ್ಚ ಕುಡುಗೋಲಲ್ಲಿ ಕೆತ್ತಿರೋ ಅಂಥದ್ದು. ಆಮೇಲೆ ಇದು ನೋಡ್ರಿ, ಇಲ್ಲಿ ಮೊಳಕೆ ಬರೆಸಿರುವಂಥದ್ದು ಅಳಸಂದೆ ಕಾಳು. ಅಳಸಂದೆ ಕಾಳು, ಓಕೆ, ಅಳಸಂದೆ ಕಾಳು ಮೊಳಕೆ ಬರೆಸಿರೋದು. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು, ಉಪ್ಪು, ಸಾಸಿವೆ, ಕರಿಬೇವು, ಅಡುಗೆ ಎಣ್ಣೆ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಉರ್ಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ತೆಂಗಿನಕಾಯಿ ತುರಿ. ಇಷ್ಟು ತಗೊಂಡವ್ರೆ. ಈಗ ಮೊದಲನೇದಾಗಿ ಒಂದೊಂದು ಹಂತಗಳನ್ನ ಹೆಂಗೆ ಮಾಡೋದು ಅಂತ ಸಾಂಬಾರನ್ನ ನೋಡ್ಕೊಂಡು ಹೋಗೋಣ. ನಮ್ಮ ಶ್ರೀಮತಿಯವರು ತೋರಿಸ್ಕೊಡ್ತಾರೆ. ಸರಿ, ಫಸ್ಟು ಕಡಾಯಿನ ಸ್ಟವ್ ಮೇಲೆ ಇಟ್ಕೋಬೇಕು. ಆಮೇಲೆ ಸ್ಟವ್ನ ಆನ್ ಮಾಡ್ಕೋಬೇಕು. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಬಿಟ್ಟು ಬೇರೆ ಏನಾದರೂ ಹೇಳಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಇಲ್ಲಿ ನೋಡ್ರಿ, ಇಷ್ಟು ಪದಾರ್ಥ ತಗೊಂಡಿದ್ದಾರೆ. ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದಾರೆ. ಎಣ್ಣೆ ಬಿಸಿ ಆಯ್ತಾ? ಈಗ ಚಕ್ಕೆ, ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಹೌದಾ? ಓಕೆ. ನಂಗಂತೂ ಈ ಸಾಂಬಾರು ತುಂಬಾ ಇಷ್ಟ. ನಾವು ವರ್ಷಕ್ಕೆ ಒಂದ್ಸರಿ ಏನಾದರೂ ಮಾಡೇ ಮಾಡ್ತೀವಲ್ವಾ ಈ ಹಳ್ಳಿ ಸಾಂಬಾರು? ಕಡೆ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್. ಸಿಟಿನಲ್ಲಿ ಇರೋರು ಗೊತ್ತಿಲ್ಲ ಅನ್ಸುತ್ತೆ ಈ ಸಾಂಬಾರು ಬಗ್ಗೆ. ಯಾರಿಗೂ ಗೊತ್ತಿರ್ತದೆ. ಅದೇ ಊರಿಗೆ ಬಂದಾಗೆಲ್ಲ ಮಾಡಿಸ್ಕೊಂಡು ತಿನ್ಬೋದು ಅವ್ರ ಮನೇಲಿ ಯಾರಾದರೂ ಮಾಡಿದ್ರೆ. ನಾವಂತೂ ಹಳಸಿನಕಾಯಿ ಸಿಕ್ಕಿದ್ರೆ ಕೆತ್ಕಾಯಿ ಬಸ್ಸಾಂಬಾರು, ಕೆತ್ಕಾಯಿ ಹುಳಿ ಸಾಂಬಾರು, ಆಮೇಲೆ ಕೆತ್ಕಾಯಿ ಬಿರಿಯಾನಿ, ಇದು ಮೂರು ಮಾಡೇ ಮಾಡ್ತೀವಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಯಿತು. ಈಗ ಈರುಳ್ಳಿ ಸಪ್ನಾಗ ಹಚ್ಚಿರೋಂಥ ಈರುಳ್ಳಿ ಅಲ್ವಾ? ಇದು ಮಸಾಲೆ ರುಬ್ಕೋತೀವಲ್ವಾ, ಏನು ಸಣ್ಣಗೆ ಹಚ್ಬೇಕು ಅಂತೇನಿಲ್ಲ. ದಪ್ಪನಾಗ ಹಚ್ಕೊಂಡು ಸಾಕು. ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೋಬೇಕು. ಟೊಮೊಟೊ ಸ್ವಲ್ಪ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸ್ವಲ್ಪ ಫ್ರೈ ಆಗೈತೆ. ಈ ಟೈಮಲ್ಲಿ ಏನು ಹಾಕ್ಬೇಕು? ಕೊತ್ತಂಬರಿ, ನಾಟಿ ಕೊತ್ತಂಬರಿ ಗಮ್ಮಂತೈತೆ. ಆಮೇಲೆ ಹಸಿ ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಒಂದು ಸ್ಪೂನ್ ಉರ್ಗಡ್ಲೆ. ಉರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ಬಂದ ಬರ್ತೈತೆ ಅಂತ ಹಾಕೋಣ. ಮಂದ ಬರುತ್ತೆ ಅಂತ ಹಾಕೋದಕ್ಕೆ. ಹೌದಾ? ಇದನ್ನ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿದ್ದೀನಿ. ಈಗ ಇಲ್ಲಿ ಇಟ್ಟಿದ್ದೀನಿ. ಇದು ಇಲ್ಲಿ ತಣ್ಣಗಾಗ್ತೈತಿ ಈ ಕಡೆ. ಆ ಕಡೆ ಕುಕ್ಕರು ಬಿಸಿ ಆಗ್ತಾ ಐತೆ ಗ್ಯಾಸ್ ಮೇಲೆ. ಅದಕ್ಕೆ ಏನು ಮಾಡ್ಬೇಕು ಇವಾಗ? ಎಲ್ಲ ಒಗ್ಗರಣೆ ಮಾಡ್ಕೋಬೇಕು. ಹೌದಾ? ಮಸಾಲೆ ರುಬ್ಕೊಂಡು ಮಾಡ್ಕೊಳತ್ತಾನೆ. ಅದು ತಣ್ಣಗಾಗೋಷ್ಟಕ್ಕೆ ಅಲಸಂದೆ ಕಾಳು, ಕೆತ್ಕಾಯಿ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೋದಲ್ವಾ? ಹೌದಾ? ಓಕೆ. ಕುಕ್ಕರ್ ಬಿಸಿ ಆಗೈತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ಕುಕ್ಕರ್ ತೊಳೆದಿದ್ದೆ, ಅದಕ್ಕೋಸ್ಕರ ಒಂದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಕಟ್ ಮಾಡಿದ್ರೆ 2 ಈರುಳ್ಳಿ. ಈಗ ಇದೇ ಕೈನ ತಗೊಂಡು ಫ್ರೈ ಮಾಡ್ಕೊತೀನಿ. ಫ್ರೈ ಆಗಿದೆ ಈರುಳ್ಳಿ. ಹೌದಾ? ಈಗ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆಗಿದೆ. ಈಗ ಮೊಳಕೆ ಕಟ್ಟಿರುವಂಥ ಕಾಳನ್ನ, ಅಳಸಂದೆ ಕಾಳು ತೊಳೆದಿಟ್ಕೊಂಡಿದ್ದೆ. ಸ್ವಲ್ಪ ತ್ಯಾವ ಐತೆ, ನೀರೈತೆ. ಅದು ಈ ಸರಿ ಅಳಸಂದೆ ಕಾಳು ಮೊಳಕೆ ಬರಲ್ಲ ಅಂದ್ಕೊಂಡಿದ್ದೆ ನಾನು.
ಹೌದಾ? ಏನೋ ಈ ಸಲ 2 ಸಲ ಕಲರ್ ಮೊಳಕೆ ಬರಲ್ವಾ? ಅಂದ್ರೆ ಏನ್ ಗೊತ್ತಾ, ಈ ವರ್ಷ ಬೆಳೆದಿರ್ತಾರಲ್ಲ ಅದೇ ಕಾಳಲ್ಲಿ ಮೊಳಕೆ ಬರಲ್ವಂತೆ. ಅವು ಸ್ವಲ್ಪ ಹಳೆ ಕಾಳಾಗ್ಬೇಕಂತೆ. ಹಳೆ ಕಾಳಲ್ಲಿ ಮೊಳಕೆ ಚೆನ್ನಾಗಿ ಬರುತ್ತಂತೆ. ಇದು 2 ದಿನ ಮೊಳಕೆ ಕಟ್ಟಿರೋದು ನಂಗೆ. ಅದಕ್ಕೆ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿರೋದು. ಹಳೆ ಕಾಳಂದ್ರೆ ಒಂದೇ ದಿನಕ್ಕೆ ಬರ್ತಾವ ಇಷ್ಟು? ಹಾ, ಇಷ್ಟೊಂದು ಬರಲ್ಲ, ಆದ್ರೆ ಇಷ್ಟಿಷ್ಟೇ ಬರುತ್ತೆ. ಈ ಕಾಳಲ್ಲೂ ಒಂದೊಂದು ಮೊಳಕೆ ಬಂದಿಲ್ಲ, ಹೊಸ ಕಾಳಲ್ವಾ ಅದಕ್ಕೆ. ಹೌದಾ? ನೋಡು ಇಲ್ಲಿ ಮೊಳಕೆ ಬಂದಿಲ್ಲ, ಅದು ಬಂದಿಲ್ಲ. ಆ ಕಡೆ ಕಲ್ಲು ಮೊಳಕೆ, ಇದೆಲ್ಲ ಉದ್ದ ಮೊಳಕೆ, ಚೆನ್ನಾಗಿ ಮೊಳಕೆ ಬಂದಿಲ್ಲ. ಒಂದೊಂದರಲ್ಲಿ ಮೊಳಕೆ ಬಂದಿದೆ, ಒಂದೊಂದ್ರಲ್ಲಿ ಮೊಳಕೆ ಬಂದಿಲ್ಲ. ಇದು 1 ನಿಮಿಷ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಕೆಟ್ಟಕಾಯಿನೆಲ್ಲ ಒಂದ್ಸರಿ ಅವರೇ ಒಂದ್ಸರಿ ತೊಳೆದಿಟ್ಕೊಂಡಿದ್ದೆ. ಇನ್ನೊಂದ್ಸರಿ ಎಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೋತೀನಿ. ಇದನ್ನ ಹಂಗೆ ತೆಗ್ದಿಟ್ರೆ ಕಪ್ಪಾಗುತ್ತೆ, ಅದಕ್ಕೆ ನೀರಲ್ಲಿ ಹಾಕಿಡ್ಬೇಕು. ಹಿಂಗೆ ತೆಗ್ದು ಹಾಕ್ಬೋದು ಕುಕ್ಕರ್ ಒಳಗೆ. ಆದ್ರೆ ನಾವ್ ಹಿಂಗ್ ತೆಗ್ದು ಹಿಂಗ್ ಹಾಕ್ಬೇಕಾದ್ರೆ ಎಲ್ಲ ನೀರು ಇದಾಗುತ್ತೆ, ಒಂಥರ ಫ್ರೈ ಆಗಲ್ಲ ಎಣ್ಣೆಲಿ. ಸ್ವಲ್ಪ ಹಿಂಗ್ ತಟ್ಟೆಗೆ ತೆಗ್ದಿಟ್ಕೊಂಡು ಆಮೇಲೆ ಹಾಕಿದ್ರೆ ಬರೀ ಕಿರ್ಕಾಯಿ ಮಾತ್ರ ಹಿಂಗೆ ಎಳ್ಕೊಬೋದು. ಕಿತ್ಕಾಯಿ ಬಂದ್ಬೇಡ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಹಲಸಿನಕಾಯಿ ಅಂತ ಹೇಳು. ಹಲಸಿನಕಾಯಿ ಅದು ನಮ್ಮ ಕಡೆ ಎಲ್ಲ ಹಿಂಗೆ ಹೇಳೋದು, ಕಿತ್ಕಾಯಿ ಅಂತಾನೆ ಹೇಳೋದಲ್ವಾ, ಅದಕ್ಕೆ ಅದೇ ಹೇಳೋದು. ನೋಡಿ ಇಲ್ಲೆಲ್ಲ ಇಟ್ಕೊಂಡು ನೀರು ಇಟ್ಕೊಂಡು ಹಿಂಗೆ ತೆಗ್ದು ಹಾಕ್ತೀವಲ್ಲ, ನೀರು ಹಿಂಗೆ ತೊಟ್ಟಿಕ್ಕುತ್ತಲ್ಲ, ನೀರು ಬಸ್ಕೊಂಡೈತೆ, ನೀರೆಲ್ಲ ಬಸ್ಕೊಂಡೈತೆ ನೋಡಿ. ನೀರೆಲ್ಲ ಬಸ್ಕೊಂಡೈತೆ ಹಂಗೇನೆ. ಆ ಒಗ್ಗರಣೆ ಒಳಗೆ ನೀರು ಬಿದ್ದರೆ ಚೆನ್ನಾಗಿರಲ್ಲ ಅದು ಒಂಥರ. ಅದಕ್ಕೆ ಈ ಥರ ತಕ್ಕೊಂಡು ಈಗ ಕೆತ್ತಿರುವಂಥ ಹಲಸಿನಕಾಯಿನ ಸೇರಿಸ್ಕೊಳ್ತೀವಿ. ಅಲ್ಲ ಕೆತ್ತಕಾಯಿನೂ ಕೆತ್ತಿರುವಂಥ ಹಲಸಿನಕಾಯಿ. ಸರಿ, ಕರೆಕ್ಟ್. ಕುಕ್ಕರ್ ತುಂಬ ಐತಮ್ಮ, ಆಗ್ತೈತಾ ಮಾಡೋದಕ್ಕೆ? ಹೌದು, ನೀರು ಎಷ್ಟೊಂದು ನೀರಿನ ಅಂಶ ಆಯ್ತು ಅದರಲ್ಲಿ. ಅಲ್ಲ ಇದು ನೋಡ್ರಿ, ಕುಕ್ಕರ್ ತುಂಬ ಹೋಗ್ಬಿಟ್ಟೈತೆ. ಹೆಂಗೆ ಇದು ಮಾಡ್ಕೊತಿರುತ್ತೆ ಇವಾಗ? ಆಗ್ತೈತಾ? ಫ್ರೈ ಆಗ್ತೈತಾ? ಸುಮ್ಮನೆ 1 ನಿಮಿಷ ಎಣ್ಣೆ ಫ್ರೈ ಮಾಡೋದು ಅಷ್ಟೇ ಅಲ್ವಾ. ಈಗ ನೀರು ಹಾಕ್ಬಿಟ್ಟು ಈಗ ಬೆಂದ್ರೆ ಸಾಕು, ಮಸಾಲೆ ರುಬ್ಬಿಟ್ಟು. ಹೌದಾ? ಈಗ ನಾವು ಇದಕ್ಕೆ 4 ಲೋಟ ನೀರು ಹಾಕಿದ್ರೆ ನೀರು ಇಡ್ಸುತ್ತೆ, ಇದು ಬೇಯೋದಕ್ಕೆ ಆಗುತ್ತೆ. ಅದೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಷ್ಟೇ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಕಷ್ಟ ಅಲ್ವಾ? ತುಂಬ ಇದ್ರೆ ಕಷ್ಟ. ಇನ್ನೊಂದು ಸ್ವಲ್ಪ ದೊಡ್ಡ ಕುಕ್ಕರ್ ಆಗಿದ್ರೆ ಆಗೋದು, ಆದರೆ ದೊಡ್ಡ ಕುಕ್ಕರ್ಗೆ ಜಾಸ್ತಿ ಸಾಂಬಾರಾಗುತ್ತೆ. ಈಗ ಇದು ಫ್ರೈ ಆಗ್ತಾ ಇರಲಿ, ಮಸಾಲೆ ರುಬ್ಕೊಳ್ಳೋಣ. ಹೌದಾ? ಅದು ಮಸಾಲೆ ಇದು ಯಾವಾಗಲೇ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಜೊತೆ ಇನ್ನೇನೇನು? ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಈ 3 ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಬೋಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಸರಿ, ಎಲ್ಗೂ ಹೋಗ್ಬೇಡ, ಇಲ್ಲೇ ಇಲ್ಲೇ ರುಬ್ಕೊಂಡು ಬರ್ತೀನಿ ಅಂದಲ್ಲ, ಅದಕ್ಕೆ ಎಲ್ಗೊಂಡು ಹೋಗ್ತೀನಿ ರುಬ್ಕೊಂಬರಕ್ಕೆ ಅಂತ. ಗುಂಡಲ್ಲಿ ರುಬ್ಬೇಕು ಅಂತ ಆಸೆ. ರುಬ್ಬನ, ಅದಕ್ಕೂ ಟೈಮ್ ಬರ್ತೈತೆ. ಗುಂಡಲ್ಲಿ ರುಬ್ಬೇಕಾದ್ರೆ ಹೇಳ್ತೀನಿ, ರುಬ್ಕೊಬರ್ತೀನಿ ಅಂತ, ಆವಾಗ ಗೊತ್ತಾಗುತ್ತೆ ನಿಮಗೆ. ಹೌದಾ? ಸದ್ಯ ರುಬ್ಕೊಬರೋಗು ಅನ್ನಲ್ವಲ್ಲ, ರುಬ್ಕೊಬರ್ತೀವಿ. ರುಬ್ಕೊಬರೋಗು ನನ್ನ ಕಾಲಕ್ಕೆ ಅಂದ್ಕೊಂಡಿದ್ದೆ. ಸದ್ಯ ಸರಿ, ಇದು ಎಣ್ಣೆ ಬೇಯ್ತಾ ಇರುತ್ತೆ, ಸ್ವಲ್ಪ ರುಬ್ಕೊತೀನಿ. ಮಸಾಲೆ ಸಾಕಾಗತ್ತೆ. ಸಾಕಾ? ಸರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಅಷ್ಟೇ. ಹೌದಾ? ಈಗ ಮಸಾಲೆ ರುಬ್ಕೊ ಬಂದಿದ್ದೀನಿ. ನೋಡ್ರಿ, ಮಸಾಲೆ ರುಬ್ಕೊ ಬಂದವ್ರೆ. ಮಸಾಲೆ ಈಗ ಕುಕ್ಕರ್ಗೆ ಸೇರಿಸ್ಕೊತಾವ್ರೆ. ಈ ಮಸಾಲೆ ಎಲ್ಲ ಕೆತ್ತಿರುವಂತ ಹಲಸಿನಕಾಯಿ ಮತ್ತೆ ಹಲಸಂದೆಕಾಯಿ ಜೊತೆ ಹೊಂದ್ಕೋಬೇಕು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಣ್ಣದೇ ಆಯ್ತು. ಕುಕ್ಕರ್ ಚಿಕ್ಕದಾಗಿ ಸ್ವಲ್ಪ ಇಲ್ಲ, ತಪ್ಪಲೆಲ್ಲ ಬೇಯಿಸ್ಕೋಬೋದು. ದೊಡ್ಡ ತಪ್ಪಲೆ ಇಟ್ಬಿಟ್ರೆ ಏನ್ ಬೇಡ, ಕುಕ್ಕರಾಗಾದ್ರೆ ಬೇಗ ಆಗ್ತದೆ. ಹೌದಾ? ನೀರು ಹಾಕೊಂಡು ಈಗ ತಿರುವಾಕೆ ಈಸಿ ಆಗ್ತೈತೆ ನೋಡಿ. ಹೌದಾ? ಹಾಂ, ಸೂಪರ್ ಟ್ರಿಕ್, ಚೆನ್ನಾಗೈತಿ ಐಡಿಯಾ.
ಹಂಗೆ ತಿರುಗಿದ್ರೆ ಇದಾಗಲ್ಲ, ನೀರು ಹಾಕಿ ತಿರುಗಿದ್ರೆ ಈಸಿಯಾಗಿ ತಿರುಗ್ಬೋದಾ? ಚೆನ್ನಾಗೈತೆ. ಚೆನ್ನಾಗಿತ್ತು ಸಾಂಬಾರ್, ಕಿತ್ಕಾಯಿ ಸಾಂಬಾರ್. ಇನ್ನು ಇದರಲ್ಲಿ ಬಸ್ ಸಾಂಬಾರ್ ಮಾಡಬೇಕು, ಅದಿನ್ನೂ ಸಖತ್ತಾಗಿರ್ತದೆ. ಎರಡು ಚೆನ್ನಾಗಿರ್ತದೆ. ನಮ್ಮ ಮಾವನ್ಗೆ ಅಂದ್ರೆ ನಮ್ಮ ಅಪ್ಪನ್ಗೆ ಕೆತ್ಕಾಯಲ್ಲಿ ಹುಳಿ ಸಾಂಬಾರ್ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೆ, ನಮ್ಮ ಮಗಳಿಗೆ, ನಮ್ಗೆ ಕೆತ್ಕಾಯಲ್ಲಿ ಬಸ್ ಸಾಂಬಾರ್ ಇಷ್ಟ. ಕರೆಕ್ಟ್ ತಾನೆ? ಕರೆಕ್ಟ್. ಅದರಲ್ಲಿ ಪಲ್ಯ ಸಖತ್ತಾಗಿರ್ತದೆ, ಮತ್ತೆ ಸಾಂಬಾರು ಚೆನ್ನಾಗಿರ್ತದೆ. ನೀವು ಎಷ್ಟೇ ಆದರೂ ನಮ್ಮ ಶ್ರೀಮತಿಯವರು ಬಸ್ಸಾರು ಸ್ಪೆಷಲಿಸ್ಟ್ ಅಲ್ಲ. ಅದಕ್ಕೆ ಇದೊಂದು ಡೈಲಾಗ್ ಹೊಡೆದ್ಬಿಡ್ತಾರೆ, ಬಸ್ಸಾರು ಸ್ಪೆಷಲಿಸ್ಟು ಅಂತ. ಈಗ ಇದೊಂದು ಕುದಿ ಬರಲಿ. ಕುದಿ ಬಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕುಕ್ಕರ್ ಕ್ಯಾಪ್ ಹಾಕಿ 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಹೌದಾ? ಕೆತ್ಕಾಯಿ ಹುಳಿ ಸಾಂಬಾರು ಅದು ಕುದಿ ಬರಬೇಕು. ಕುದಿಯೋದಕ್ಕೆ ಇಟ್ಟಿದ್ದಾರೆ. ಆ ಕುದಿಯೋ ಅಷ್ಟರಲ್ಲಿ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು. ಇದು ನಮ್ಮ ಶ್ರೀಮತಿ ಅವ್ರಿಗೆ ಬುದ್ಧಿಶಕ್ತಿನ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ನಮ್ಮ ಕಡೆ ಇದರಲ್ಲಿ ತಿನ್ನೋ ಹಣ್ಣನ್ನ ಕಾಯಿ ಇದ್ದಾಗಲೇ ಆಹಾರ ಅಂದ್ರೆ ಅಡಿಗೆಗೆ ಬಳಸ್ಕೋತಾರೆ. ಈಗ ಬರೀ ತರಕಾರಿ ಅಷ್ಟೇ ಅಲ್ಲ, ಹಣ್ಣುಗಳಲ್ಲ, ಹಣ್ಣು ಬೇರೆ ತಿಂತೀವಿ. ಹಣ್ಣುಗಳಲ್ಲಿ ಕರೆಕ್ಟ್, ಹಣ್ಣುಗಳಲ್ಲೂ ತರಕಾರಿ ರೂಪದಲ್ಲಿ ಬಳಸ್ಕೊಂಡು ಆಹಾರದ ಜೊತೆ ತಿಂತೀವಿ, ನಾವು ಸೇವಿಸ್ತೀವಿ. ಆ ತರ ಉದಾಹರಣೆಗೆ ಇವಾಗ ಹಲಸಿನ ಹಣ್ಣು, ಅದು ಕಾಯಿ ಇದ್ದಾಗಲೇ ತಂದು ಹಲಸಿನಕಾಯಿ ಬಸ್ಸಾರು, ಹಲಸಿನಕಾಯಿ ಹುಳಿ ಸಾರು, ಹಲಸಿನಕಾಯಿ ಬಿರಿಯಾನಿ, ಕೆಲವರು ಹಲಸಿನಕಾಯಿ ಕಬಾಬುನು ಮಾಡ್ತಾರೆ. ಈ ತರ ಬೇರೆ ಇನ್ನು ಯಾವ್ದಾವ್ದು ಮಾಡ್ಬೋದು? ಪರಂಗಿಕಾಯಿ ಮಾಡ್ಬೋದು. ಪರಂಗಿಕಾಯಿ ಹೆಂಗೆ? ಪರಂಗಿಕಾಯಲ್ಲಿ ಬಸ್ ಸಾಂಬಾರ್ ಮಾಡ್ಬೋದು. ಪರಂಗಿಕಾಯಿನ ತುರಿದ್ಬಿಟ್ಟು ಪಲ್ಯ ಮಾಡ್ಬೋದು, ಚಪಾತಿ ದೋಸೆ ಜೊತೆ. ಪರಂಗಿಕಾಯಿ ಹಲ್ವಾ ಮಾಡ್ಬೋದು. ಆಮೇಲೆ ಪರಂಗಿಕಾಯಲ್ಲಿ ಏನಿದು ಹೇಳ್ತೀನಿ, ಅದ್ರ ಹೆಸರು ಮಾತಾಡ್ತಾ ಇದ್ದೀವಿ. ಇದು ಅದನ್ನ ಮಾಡ್ಬೋದು. ಇನ್ನೊಂದು ಹಲಸಿನ ಹಣ್ಣು ಆಯ್ತು, ಪರಂಗಿ ಹಣ್ಣು, ಮಾವಿನಕಾಯಿ, ಮಾವಿನ ಹಣ್ಣು. ಓಕೆ, ಮಾವಿನಕಾಯಲ್ಲಿ ಚಟ್ನಿ ಮಾಡ್ತೀವಿ. ಆಮೇಲೆ ಗೊಜ್ಜು ಸಾಂಬಾರು ಮಾಡ್ತೀವಿ. ಹಣ್ಣ ತಿಂತೀವಿ. ಮೇನ್ ಎಲ್ಲಾದ್ರಲ್ಲೂ ಎಲ್ಲಕ್ಕೂ ಊಟಕ್ಕೂ ಎಲ್ಲ ಫಂಕ್ಷನ್ ಬಡಿಸ್ತಾರೆ, ಕರೆಕ್ಟ್. ಉಪ್ಪಿನಕಾಯಿ ಅಂತೂ ಫೇಮಸ್. ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾರೆ. ಹಲಸಿನ ಹಣ್ಣು, ಪರಂಗಿ ಹಣ್ಣು, ಮಾವಿನ ಹಣ್ಣು ಆಯ್ತು. ನೆಕ್ಸ್ಟ್ ತೆಂಗಿನಕಾಯಿ. ಶಬಾಷ್ ಶಬಾಷ್ ಮತ್ತೆ ಶಬಾಷ್ 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 ಶಬಾಷ್. ನೋಡ್ರಿ, ಇವ್ರಿಗೊಂದು ಅವಾರ್ಡ್ ಕೊಡಿಸ್ಬೇಕು. ಯಾಕೊತ್ತಾ, ತೆಂಗಿನಕಾಯಲ್ಲೂ ಎಲ್ಲ ಬಳಸ್ತಾರೆ. ಅದು ಹಣ್ಣಾಗುತ್ತಂತೆ. ನಿಮ್ಮ ಮನೇಲಿ ಯಾವತ್ತಾದ್ರೂ ಹಣ್ಣಾಗಿದ್ದೆ ತೆಂಗಿನಕಾಯಿ? ನೋಡ್ರಿ, ಬಿಡು. ಓಕೆ, ತೆಂಗಿನಕಾಯಿ ಬಿಡು. ನೆಕ್ಸ್ಟ್ ಬೇರೆ. ತೆಂಗಿನಕಾಯಿ ಹಣ್ಣಾಗಲ್ಲ. ಒಂದ್ ನಿಮಿಷ, ತೆಂಗಿನಕಾಯಿ ಹಣ್ಣಾಗಲ್ಲಮ್ಮ, ಅದು ಕೊಬ್ಬರಿ ಆಗುತ್ತೆ. ಅದು ಮರ್ತಾಗಿತ್ತು, ಇರ್ಲಿ ಪರವಾಗಿಲ್ಲ. ಕುಂಬಳಕಾಯಿ ಅದು ತರಕಾರಿನೇ, ಅದು ಹಣ್ಣಲ್ಲ. ಏನ್ ಮಾಡ್ಬೋದು? ನಂಗೆ ಅಷ್ಟೇ ಗೊತ್ತಿರೋದು. ಹೌದಾ? ನನ್ಗೊಂದು ಗೊತ್ತು. ಬಾಳೆಕಾಯಿ, ಬಾಳೆಹಣ್ಣು. ಬಾಳೆಕಾಯಿ ಚಿಪ್ಸ್ ಮಾಡ್ತಾರೆ. ಬಾಳೆಕಾಯಲ್ಲಿ ಏನೇನೋ ಪಲ್ಯ, ಅದು ಇದು ಏನೇನೋ ಮಾಡ್ತಾರೆ. ಬಾಳೆಕಾಯಿ ಎಲ್ಲಾನು ಅದನ್ನ ಹಣ್ಣು, ಬಾಳೆಹಣ್ಣು, ಹಣ್ಣು ತಿನ್ನೋದು. ಇಷ್ಟು ಗೊತ್ತು. ಏನದು ಫಸ್ಟ್ ನಾವು ಹೇಳಿದ್ದು? ಹಲಸಿನಕಾಯಿ, ಪರಂಗಿಕಾಯಿ, ಮಾವಿನಕಾಯಿ, ಬಾಳೆಕಾಯಿ. ಇಷ್ಟು ಗೊತ್ತು. ನಿಮ್ಗೂ ಯಾವ್ದಾದ್ರು ಗೊತ್ತಿದ್ರೆ ಈ ತರ ಕಮೆಂಟ್ ಮಾಡಿ. ಹಣ್ಣಲ್ಲಿ ಅದು ಕಾಯ್ದಾಗ್ಲೇ ತರಕಾರಿ ರೂಪದಲ್ಲಿ ಬಳಸುವಂಥದ್ದು ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಸಾಂಬಾರು ಕುದೀತಾ ಇದೆ ಅಂತೆ, ಅದು ಮುಂದೆ ಏನು ನೋಡೋಣ. ಚೆನ್ನಾಗಿ ಕುದೀತಾ ಇದೆ ಸಾಂಬಾರು, ಕಲರ್ಫುಲ್ ಆಗಿ ಕಾಣ್ತಾ ಐತೆ. ಈ ಟೈಮಲ್ಲಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕ್ಯಾಪ್ನ ಹಾಕಿ 3 ವಿಸಲ್ ಕೂಗಿಸ್ಕೊತೀನಿ. 3 ವಿಸಲ್ ಕೂಗಿಸ್ಕೊಂಡೆ ಸಾಂಬಾರ್ ರೆಡಿ. ಹೌದಾ? ಆದ್ರೂ ನಾನು ತೆಂಗಿನಕಾಯಿ ಯಾಕೆ ಹೇಳಿದೆ? ಹೌದು, ನೀನೇ ಹೇಳ್ಬೇಕು ಯಾಕೆ ಹೇಳಿದೆ ಅಂತ ತೆಂಗಿನಕಾಯಿನ. ಅದು ಹೆಂಗ್ ಗೊತ್ತಾ, ಕಾಯಿ 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 ಅಂತ ಮಾತಾಡ್ತಾ ಇದ್ವಲ್ಲ, ಹಲಸಿನಕಾಯಿ, ಅದಕ್ಕೆ ತೆಂಗಿನಕಾಯಿ ಹೇಳ್ಬಿಟ್ಟೆ. ಸಾರಿ, ಹೇಳ್ಬಿಟ್ಟಿದೀನಿ. ಫಸ್ಟ್ ರ್ಯಾಂಕ್ ರಾಜುಗಿಂತ ಬ್ರಿಲಿಯಂಟ್ ನೀನು. ಫಸ್ಟ್ ರ್ಯಾಂಕ್ ರಾಜು ಗೊತ್ತಾ? ನಾನು ಪರಂಗಿಕಾಯಿ ಹೇಳಿಲ್ವಾ, ಮಾವಿನಕಾಯಿ ಹೇಳಿಲ್ವಾ? ಅದೇ ತರ ತೆಂಗಿನಕಾಯಿ ಹೇಳಿದ್ದಿಲ್ಲ. ಅವ್ರು ಮೂವಿ ಮಾಡಿದ್ಮೇಲೆ ಮುಂಚೆ ಎಲ್ಲ 1 ಕಾಯಿ ಕೊಡೋರು, ಈಗ KG ಲೆಕ್ಕನೂ ಕಾಯಿ ಕೊಡೋರು.
ಈಗ ತೆಂಗಿನಕಾಯಿಗೂ ಎಷ್ಟು ಕೆಜಿಗೆ ಎಷ್ಟು ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕೆಜಿ ಲೆಕ್ಕರೆ ಅಂತೆ ಕೆಲವೊಂದ್ ಕಡೆ ಮಾರೋ ತೆಂಗಿನಕಾಯಿ ಈಗ ಆತರ ಬಂದ್ಬಿಟ್ಟಿದೆ. ಹಂಗೆ ಆಗುತ್ತೆ. ಹಂಗೆ ಮುಂದೆ ಒಂದಿನ ತೆಂಗಿನಕಾಯಿ ಹಣ್ಣಾಗುತ್ತೆ ಊರಲ್ಲಿ ಹೇಳೋ ಪ್ರಕಾರ. ಇಲ್ಲ ನಮ್ಮೂರಲ್ಲೆಲ್ಲ ಕೊಬ್ಬರಿ ಹಾಕಿ ತೆಂಗಿನಕಾಯಿ ಎಣ್ಣಾಗಲ್ಲ, ಕೊಬ್ಬರಿ ಆಗುತ್ತೆ. ಅದು ಕಾಯಿ ಅಂತ ಮಾತಾಡ್ತಾ ಬಂದ್ಬಿಟ್ಟು ಅಷ್ಟೇ ಮಿಸ್ ಆಗಿ ಬಂದಿದೆ. ಅದನ್ನೇನ್ ನಾಡ್ಕೊಳ್ಳೋದೇನ್ ಬೇಡ ಆಯ್ತಾ. ಸರಿ, ಈಗ ಇದು ಕುಕ್ಕರ್ ವಿಸಲ್ ಬರ್ಬೇಕು. 3 ವಿಸಲ್ ಬರೆಯೋ ಅಷ್ಟರಲ್ಲಿ ನಮ್ಮ ಶ್ರೀಮತಿ ಅವರು ತುಂಬಾ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ. ಭರ್ಜರಿ ಶಾಪಿಂಗ್ ಏನಿಲ್ಲ, ಭರ್ಜರಿನೇ. ಏನು ಒಂದು ಐಟಮ್ 2 ಐಟಮ್ ಜಾಸ್ತಿ ತಗೊಂಡಿದ್ದಾರೆ, ತುಂಬಾ ಐಟಮ್ ಹೌದಾನೆ. ಅದನ್ನೆಲ್ಲ ಅದೇನು ಏನೇ ತಗೊಂಡಿದೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀವಿ. ಭರ್ಜರಿ ಶಾಪಿಂಗ್ ಅಂತ ಹೇಳಿದ್ರಲ್ಲ, ಎಲ್ಲೂ ಹೊರಗಡೆ ಹೋಗಿ ತಗೊಂಡ್ ಬಂದಿದ್ದಲ್ಲ, ಎಲ್ಲಾನು ಆನ್ಲೈನ್ ಶಾಪಿಂಗ್, ಆನ್ಲೈನಲ್ಲಿ ತರಿಸಿರೋದೆಲ್ಲ. ಫಸ್ಟು ಈ ದೊಡ್ಡ ಬಾಕ್ಸ್ ನೋಡಿ, ನಮ್ಮ ಶ್ರೀಮತಿಯವರ ತುಂಬ ದಿನಗಳಿಂದ ತರಿಸು ಅಂತ ಹೇಳ್ತಿದ್ರು, ತರಿಸ್ಕೊಟ್ಟಿದ್ದೀನಿ. ಕಂಟೈನರ್ ಬಾಕ್ಸ್ಗಳು ಈ ಥರ ಚೆನ್ನಾಗಿದೆ ಇದು. ಮತ್ತು ಇದು ಕ್ಯಾಪ್ ಯಾವ ಥರ ಕೊಡು, ನಾನು ತಗೋತೀನಿ ನೋಡಿ. ತುಂಬ ನೀಟಾಗಿ ಇದೆಲ್ಲ ಇದಾಗಿ ಇಲ್ಲಿ ಗೊತ್ತಾಯ್ತು ಸ್ಮೆಲ್ಲು. ನಮ್ಮ ಶ್ರೀಮತಿ ಅವರು ಮಾಡ್ತಿರೋ ಸಾಂಬಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇರೋರು ಅಲ್ವಾ. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಇದ್ಗಳಿಂದ ಅವರು ಅಡುಗೆ ಮಾಡೋದೆಲ್ಲ ಕೆಲವೊಂದು ಬ್ಲಾಗ್ಸಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಲ್ಲ, ತಿನ್ನೋದು ನೀನು, ರುಚಿ ನೋಡೋದು ನೀನು ಹೇಳ್ಬೇಕು ನಾನು ಹೆಂಗ್ ಅಡುಗೆ ಮಾಡ್ತೀನಿ. ಅಲ್ಲ, ಅದು ಅವ್ರಿಗೆ ಗೊತ್ತಾಗುತ್ತೆ. ಕೆಲವರು ನೋಡ್ತಿದ್ದಂಗೆ ಅಡುಗೆ ಮಾಡೋ ರೀತಿನಲ್ಲೇ ಹೇಳ್ಬಿಡ್ಬೋದು ಹೆಂಗೆ ಅಡುಗೆ ಮಾಡ್ತಾರೆ ಅಂತ. ಇದು ಏರ್ ಟೈಟ್ ಅಂತಾರಲ್ಲ ಆ ಥರ ಇದೆ, ಚೆನ್ನಾಗಿದೆ ಇದು. ಈ ಥರ ಬಾಕ್ಸ್ಗಳು ಎಷ್ಟೋ ಇದು 1.5 kg 6, 1 kg 6, ಆಮೇಲೆ ಅರ್ಧ kg 6. ಅಂದ್ರೆ ಒಂದೊಂದು ಸೆಟ್ ಇಟ್ಟಿದ್ದಾರೆ. ಕೆಳಗಡೆ ಅರ್ಧ kg ಇಟ್ಟಿದ್ದಾರೆ, ಮೇಲ್ಗಡೆ 1 kg, ಅದ್ರ ಮೇಲ್ಗಡೆ 1.5 kg, ಆ ತರ ಇಟ್ಟು ಪ್ಯಾಕ್ ಮಾಡಿದ್ದಾರೆ. ಅದು 1 kg. ಎಷ್ಟು ಹಿಡಿಯುತ್ತೆ ನೋಡ್ಬೇಕು, ಬಟ್ ನಾವು ಆ ತರನೇ ಬುಕ್ ಮಾಡಿರೋದು. ನಾನು ತೆಗಿ ತಿನ್ಬೋದು ನಿಧಾನಕ್ಕೆ. ಡ್ಯಾಮೇಜ್ ಏನಾಗಿಲ್ಲ, ಚೆನ್ನಾಗಿದೆ. ಕವರ್ ಓಪನ್ ಮಾಡಿ ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿದೆ. 1 kg, ಇದು ಅರ್ಧ kg. ಅಂದ್ರೆ ಕೋಂಬೋ ಆಫರ್ ಅಂತ ಏನು ಹೇಳ್ತಾರೆ, ಎಲ್ಲ ಸೆಟ್ಟು ಒಂದು ಸೆಟ್ಟು 18 ಏನಲ್ವಾ? 18. 1 kg ಅಲ್ಲ, 1.5 kg ದಾರು, 1 kg ದಾರು, ಅರ್ಧ kg ದಾರು, ಈ ತರ 18 ಪೀಸ್ಗಳಿದ್ದಾವೆ. 6 ಪೀಸ್ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಆಮೇಲೆ ಇಷ್ಟು ದಿನ ನೋಡ್ತಾ ಇದ್ರಲ್ಲ ಸೋಫಾ, ಈ ಕಲರು, ನಾಳೆಯಿಂದ ಈ ಕಲರ್ ಇರುತ್ತೆ. ಸೋಫಾ ಕವರ್ ತರಿಸಿ. ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಾವು ಅಂಗಡಿಯಲ್ಲೆಲ್ಲ ಹೋಗಿ ತಗೋತೀವಿ ಅಂದ್ರೆ ಜಾಸ್ತಿ ಅಮೌಂಟ್ ಆಗುತ್ತೆ. ಆನ್ಲೈನಲ್ಲಿ ಪರವಾಗಿಲ್ಲ, ತಗೋಬಹುದು. ಆಮೇಲೆ ಇದು ಕಲರ್ ಇದನ್ನ ಯಾಕೆ ತರಿಸಿದ್ವಿ ಅಂದ್ರೆ, ಲೈಟ್ ಕಲರ್ ತಂದ್ರೆ ತುಂಬಾ ಗಲೀಜಾಗ್ಬಿಡುತ್ತೆ ಅಂತ. ಮತ್ತೆ ನಮ್ಮ ಮಗಳಿಗೆ ಇದರಲ್ಲಿ ಇದೆ, ಸಣ್ಣ ಫ್ಲವರ್ ಅಲ್ಲಿ ಪಿಂಕ್ ಕಲರ್ ಇದೆ. ಬೇರೆ ಕಲರ್ ಅಲ್ಲಿ ಪಿಂಕ್ ಫ್ಲವರ್ ಯಾವ್ದಾದ್ರು ಇರೋ ತರ್ಸೋಣ ಅಂತ ನೋಡಿದ್ವಿ, ಯಾವ್ದು ಸಿಗ್ಲಿಲ್ಲ. ಅದಕ್ಕೆ ಇದನ್ನ ತರಿಸಿದ್ವಿ. ಇದು ಅದೇ ಸೋಫಾಗೆ ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇದೇನಿದು ಒಳಗಡೆ ಸ್ಪಂಜ್ ತರ ಐತಲ್ಲ, ಈ ತರ ಸ್ಪಂಜ್ ತರ ಐತೆ. ಅದೇನೋ ಕವರ್ ಕೂರೋದಕ್ಕೆ, ನನಗೂ ಗೊತ್ತಿಲ್ಲ, ಕವರ್ ಕೂರೋದಕ್ಕೆ ಅಂತ. ಇದು ಸೈಡಲ್ಲಿ ಇಟ್ಟು ಕೂರಿಸ್ಬೇಕಂತ ಇದನ್ನ. ಆಮೇಲೆ ನೆಕ್ಸ್ಟು ಮೇಡಮ್ ಅವ್ರದ್ದು, ನೀವು ಇದೆಲ್ಲ ಮನೆಯದು ಇಷ್ಟು ನೋಡಿದ್ದು, ಈಗ ನೋಡೋದು ಮೇಡಮ್ ಅವ್ರಿಗೋಸ್ಕರ ತಗೊಂಡಿರೋದು ಡ್ರೆಸ್ ಪೀಸ್. ನೋಡಿ, ಟಾಪಿನಾ? ಟಾಪ್. ಇದು ಟಾಪಾ? ಟಾಪ್. ಆಮೇಲೆ ಇದಕ್ಕೆ ವೇಲು, ಇದು ಪ್ಯಾಂಟ್ ಈ ಥರನಾ? ಲೈನ್ಸ್ ಪ್ಯಾಂಟು. ಓಕೆ. ಒಂದು ಜೊತೆ ಡ್ರೆಸ್ಸು ಎಣಿಸ್ಕೊಳ್ಳಿ, ಒಂದು ಜೊತೆ ಡ್ರೆಸ್ಸು. ಆಮೇಲೆ ಇನ್ನೊಂದು ಜೊತೆ ಡ್ರೆಸ್, ಟಾಪ್ ಇದಾ? ಓಕೆ. ಇದು ಚೆನ್ನಾಗಿದೆ ಡಿಸೈನ್ ನೋಡಿ. ಬೆಕ್ಕು ಡಿಸೈನ್ ಚೆನ್ನಾಗೈತೆ. ಇದು ವೇಲು, ಇದು ಫ್ಲವರ್ ಪ್ಯಾಂಟ್. ಹೌದಾ? ಓಕೆ. 2 ಜೊತೆ ಡ್ರೆಸ್ಸು. ಇದು ಅಷ್ಟೇ ಟಾಪ್.
ನಿಮ್ಗೆ ನಾನು ತೋರಿಸ್ತಾ ಇರೋ ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಈ ಡ್ರೆಸ್ಸು ನಾನು ತುಂಬಾ ಇಷ್ಟಪಟ್ಟು ನಾನು ಹೇಳಿದ್ದು ಸೆಲೆಕ್ಟ್ ಮಾಡಿದ್ದು ಈ ಡ್ರೆಸ್ಸು ಇದು ತುಂಬಾ ಇಷ್ಟ ಆಯ್ತು ನನಗೆ. ಯೆಲ್ಲೋ ಕಲರ್ ಇದ್ರೆ ಚೆನ್ನಾಗಿ ಕಾಣ್ತಾ ಇದೆ. ಯೆಲ್ಲೋ ಕಲರ್ 2 ಕಲರ್ ಇತ್ತು, ಒಂದು ಈ ತರ ಬ್ಲೂ ಕಲರ್ ಅಲ್ಲಿ ಒಂದಿತ್ತು, ಈ ತರ ಕಲರ್ ಅಲ್ಲಿ ಒಂದಿತ್ತು. ನಾವ್ ಈ ಕಲರ್ ಅಲ್ಲಿ ತಗೊಂಡಿದೀವಿ. ಇದು ಆಯ್ತು. ಟಾಪು ಪ್ಯಾಂಟ್ ಮಾಮೂಲಿ ಪ್ಲೈನ್ ಪ್ಯಾಂಟ್ ಬರುತ್ತೆ. ವೇಲು ಚೆನ್ನಾಗಿದೆ, ಸಾಫ್ಟ್ ಆಗಿ. ನನಗೆ ನಾನು ಓದ್ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮಗೆ, ನನಗೆ ಪ್ಯೂರ್ ಕಾಟನ್ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ. ಇದು ಕಾಟನೇನಾ? ಎಲ್ಲ ಕಾಟನ್. ಇದು ಇದು ತುಂಬಾ ಚೆನ್ನಾಗಿದೆ ಇವಾಗ ತೋರಿಸೋ ಡ್ರೆಸ್. ಇಲ್ಲ, ನಂಗೆ ನಿಜ ಹೇಳ್ತೀನಿ ಡ್ರೆಸ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಆದ್ರೆ ನಾನೇ ಇದನ್ನ ಆರ್ಡರ್ ಮಾಡಿ ಬೇಕೇ ಬೇಕು ನಾನು ಬೇಡ ಅಂತ ಹೇಳಿದೆ, ಬೇರೆ ಬುಕ್ ಮಾಡ್ತೀನಿ ಅಂತೆ. ಆದ್ರೂ ಇವರು ಇದು ಇದು ಪ್ಯಾಂಟ್ ಅಲ್ವಾ? ಪ್ಯಾಂಟ್ ಡ್ರೆಸ್ ತೋರಿಸು. ಡ್ರೆಸ್ ಬೇಲ ಇದು ಚೆನ್ನಾಗಿದೆ, ಪರವಾಗಿಲ್ಲ. ಬೇಲೆ ಈ ತರ ಬಳ್ಳಿ ಬಳ್ಳಿ ತರ ಎಲ್ಲ ಇದೆ, ಚೆನ್ನಾಗಿದೆ. ಇದು ಈ ಡ್ರೆಸ್ ನೋಡ್ರಿ, ಟಾಪ್. ನಾನು ಬೇಡ ಅಂದ್ರೂ ಕೇಳ್ದೇನೆ ಹಠ ಮಾಡಿ, ಇದೆ ಫ್ರಂಟ್ ಮೇಲ್ಗಡೆ ಬರೋದು. ಹಠ ಮಾಡಿ ಇಲ್ಲ ನನಗೆ ಬೇಕು ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ರೆ ತರ್ಸಿದ್ಮೇಲೆ ನಿಜ ನನಗೂ ಅಷ್ಟೊಂದು ಇಷ್ಟ ಆಗಿಲ್ಲ ಈ ಡ್ರೆಸ್. ನನಗೂ ಏನು ಇಷ್ಟ ಆಗಿಲ್ಲ. ಅದು ಡೈಲಿ ವೇರ್ಗೆ ಹಿಂಗೋಗ್ಬಿಡುತ್ತೆ ಬಿಡು. ಇಷ್ಟನಾ? ಅಷ್ಟೇ ಅಷ್ಟೇ ಅಷ್ಟೇ. ಹೌದಾ? ಕಂಟೈನರ್ ಬಾಕ್ಸ್ ಕೇಳಿದ್ರು, ಅದು ತರಿಸ್ಕೊಟ್ಟಿದ್ದೀನಿ. ಸೋಫಾ ಕವರು ನಮ್ಮ ಮನೆಗೆ ನೀಟ್ ತುಂಬಾ ಅವಶ್ಯಕತೆ ಇತ್ತು, ಬೇಕೇ ಬೇಕಿತ್ತು. ತಗೊಂಡಿದ್ದೀವಿ. ಆಮೇಲೆ ಡ್ರೆಸ್ ಪೀಸು ಇವರು 2 ತಗೊಂಡ್ರೆ 2 ತಗೋ ಅಂತ ಹೇಳಿದ್ರೆ 4 ತಗೋಬಿಟ್ರು ಡ್ರೆಸ್ ಪೀಸು. ಆಮೇಲೆ ಈ ಡ್ರೆಸ್ ನೋಡಿದ್ದೀರಾ, ಹಿಂದೆ ಬ್ಲಾಗಲ್ಲಿ ಹೊಲ್ಕೊಂಡಿದ್ವಿ ಡ್ರೆಸ್ನ. ಆಮೇಲೆ ಇದ್ರ ಜೊತೆ ಇನ್ನೊಂದು ವೈಟ್ ಡ್ರೆಸ್ ಹೊಲ್ಕೊಂಡಿದ್ದಾರೆ. ಅದೆಲ್ಲಿ ಡ್ರೆಸ್ ತಂದಿಲ್ಲ, ತಗೋತೀನಿ. ಇದೆನಾ? ಹಾಂ, ಹೊಲ್ಕೊಂಡಿದ್ರು. ಟಾಪ್ ಚೆನ್ನಾಗಿದೆ. ಇದು ಫ್ರಂಟ್ ಡಿಸೈನ್ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯ್ತಿದ್ದು. ಈ ಫ್ರಂಟ್ ಡಿಸೈನ್ ಏನಿದೆಯೋ ಅದೇ ತರನೇ ಪ್ಯಾಂಟ್ ಇದೆ. ಇದಕ್ಕೆ ಮ್ಯಾಚಿಂಗಾ? ಓ, ಪ್ಯಾಂಟ್ಗೆ ಮ್ಯಾಚಿಂಗು ಈ ಡಿಸೈನ್ ಕೊಟ್ಟವ್ರೆ. ಓಕೆ, ಇದನ್ನು ಹೊಲ್ಕೊಂಡ್ರು ಮೊನ್ನೆ. ವೇಲು ಎತ್ತಿಟ್ಟಿದ್ದೀನಿ, ಇದಿಲ್ಲೇ ಸ್ಟಿಚ್ ಮಾಡಿ ಒಂದು ಚೇರ್ ಮೇಲೆ ಎತ್ತಿಟ್ಟಿದ್ದೆ, ಅದಕ್ಕೆ ಬೇಗ ಸಿಕ್ತು ತಗೊಬಂದೆ. ಇನ್ನೊಂದಿದೆ, 4 ಡ್ರೆಸ್ ಪೀಸ್ ತರಿಸಿದ್ನಲ್ವಾ, ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ 1, 2 ಒಂದು ಹಳೆದ ಒಂದು ಡ್ರೆಸ್ ಇದೆ, 3 ಆಯ್ತು. ಇನ್ನೊಂದು ಡ್ರೆಸ್ ಇದೆ ಸ್ಟಿಚ್ ಮಾಡ್ಕೊಂಡು. ನಾನು ಹೇಳಿದ್ನಲ್ಲ ನಾನು ತುಂಬಾ ಇಷ್ಟಪಟ್ಟು ತರಿಸ್ತೆ ಅಂತ ಹೇಳ್ಬಿಟ್ಟು, ಅದೊಂದಿದೆ. ಅದು ನೆಕ್ಸ್ಟ್ ವೀಕಲ್ಲಿ ಯಾವಾಗಾದ್ರೂ ಹೊಲ್ಕೊಂಡಾಗ ತೋರಿಸ್ತೀನಿ. ಅಲ್ಲ, ನೆಕ್ಸ್ಟ್ ಒಂದು ಹೇಳ್ದಲ್ಲ, ಅವ್ರಿಗೆ ನೆನಪಿರುತ್ತಾ? ಹೇಳಿದ್ನಲ್ಲ ಆ ಹಳೆ ಬ್ಲಾಗಲ್ಲಿ ನೆನಪಿರುತ್ತಾ ಅಂತ. ನೆನಪಿರುತ್ತೆ, ನಮ್ ಬ್ಲಾಗ್ಸ್ ನೋಡೋರ್ಗೆ ಎಲ್ಲರಿಗೂ ನೆನಪಿರುತ್ತೆ. ಹೌದಾ? ಸರಿ, ಆಯ್ತು. ಏನ್ ಗೊತ್ತಾ, ಸಂಕ್ರಾಂತಿ ಹಬ್ಬದ ವಿಡಿಯೋದಲ್ಲಿ, ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಡ್ರೆಸ್ ತಗೊಬಂದಿದ್ವಲ್ಲ, ಆ ಡ್ರೆಸ್ ವಿಡಿಯೋದಲ್ಲಿ ತೋರಿಸಿದೆ. ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಪಿಂಕ್ ಕಲರ್ ಡ್ರೆಸ್ಸು ಅಂತ ಹೇಳ್ಬಿಟ್ಟು, ಬೇಲ್ ನೋಡ್ಬಿಟ್ಟು ತಗೊಂಡೆ, ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸು ಅಂತ ಹೇಳಿದ್ನಲ್ವಾ, ಆ ಡ್ರೆಸ್ನ ನೆಕ್ಸ್ಟ್ ವೀಕಲ್ಲಿ ಯಾವಾಗಾದ್ರೂ ಸ್ಟಿಚ್ ಮಾಡ್ಕೋತೀನಿ. ಹೌದಾ? ಸರಿ, ಈಗ ನಿಮ್ದೆಲ್ಲ ಹೇಳಿದ್ದಾಯ್ತಾ ಮೇಡಮ್? ಆಯ್ತು. ಈಗ ನಾನು ಹೇಳೋದೈತೆ, ಅದೇ ಹಲಸಿನಕಾಯಿ ಸಾಂಬಾರ್ ಮಾಡೋದಕ್ಕೆ, ಹಲಸಿನಕಾಯಿ ಕೆತ್ಕಾಯಿ ಹುಳಿ ಸಾಂಬಾರ್ ಮಾಡಕ್ಕೆ ಕೆತ್ಕೊಡು ಅಂತ ಹೇಳಿದ್ರು. ಅಂದ್ರೆ ಅದನ್ನ ಹರಳೆಣ್ಣೆ ಸೋರ್ಕೊಂಡು ಮಚ್ಚಿಗೆ ಅದು ತೊಟ್ಟಿರುತ್ತೆ ಜುಟ್ಟು, ಅದನ್ನ ಇಟ್ಕೊಂಡು ಹಿಂಗೆ ಕೊಚ್ಚಬೇಕು. ಕೊಚ್ಚಿ ಮೇಲ್ಗಡೆದು ಮುಳ್ಳು ಭಾಗ ಹಸ್ರದಿರುತ್ತಲ್ಲ, ಅದೆಲ್ಲ ತೆಗೆದಾಕಿ ಅಲ್ಲ ಹೇಳ್ತಾ ಇದ್ದೀನಿ, ಕೊಚ್ಚಬೇಕು. ಆ ಥರ ಕೊಚ್ಚಬೇಕಾದ್ರೆ ಇಲ್ಲಿ ನೋಡ್ರಿ, ಕಾಣಿಸ್ತೈತೆ ಏನೋ ಗೊತ್ತಿಲ್ಲ, ಕೈ ಇಷ್ಟು ಗಾಯ ಮಾಡ್ಕೊಬಿಟ್ಟೆ. ಅರಿಶಿನ ಹಚ್ಚಿದ್ರು ಇವರು, ಅಂದರೆ ಅರಿಶಿನ ಹಚ್ಚಿಬಿಟ್ಟೆ ಬೈದಿದ್ದು. ಗಣೇಶನ್ ಮಾಡಕ್ಕೆ ಹೋಗೋದ್ರೆ ಅವ್ರ ಅಪ್ಪನ ಮಾಡ್ತೀಯ ಯಾವಾಗಲೂ ನೀನು ಅಂತ ಬೈದ್ರು. ಅದು ಯಾವಾಗಲೂ ಬೈಸ್ಕೊತೀನಿ, ನಂಗೇನು ಅಭ್ಯಾಸ ಆಗ್ಬಿಟ್ಟೈತೆ. ಹಂಗೆ ಇಲ್ಲಿ ನೋಡ್ರಿ ಒಂದ್ಸರಿ ತಿರ್ಗಪ್ಪ. ಆಮೇಲೆ ಇನ್ನೊಂದು ಇಲ್ಲಿ ನೋಡ್ರಿ, ಇಲ್ಲೊಂದು ಹತ್ರ ಆಯ್ತಾ, ಇಲ್ಲಿ ಕಣ್ಣಾದ್ರೆ ಜಸ್ಟ್ ಮಿಸ್, ಇನ್ನೊಂದು ಸ್ವಲ್ಪ ಇದ್ರೆ ಕಣ್ಣೇ ಇದಾಗ ಏಟಾಗ್ಬಿಡೋದು. ಅದು ನೆನ್ನೆ ನಾನು ಹೇಳ್ತೀನಿ, ಅದು ನೆನ್ನೆ ಗಿಡ ಇಲ್ಲೆಲ್ಲ ಮನೆ ಹತ್ರ ಗಿಡ ಇಟ್ಟು ಗಾರ್ಡನ್ ಮಾಡಬೇಕು ಅಂತ, ಆ ಟೈಮಲ್ಲಿ ಮಾಡ್ಕೊಂಡಿದ್ದು. ಇವತ್ತು ಇದು ಮಾಡ್ಕೊಂಡಿದ್ದೀನಿ. ಈ ಥರ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನ್ನಿಸ್ತೈತೆ. ಈ ಥರ ಆದಾಗೆಲ್ಲ ಅರಿಶಿನ ಹಚ್ಬಿಡ್ತಾರೆ ನಮ್ಮ ಮನೇಲಿ. ಏನೇ ಈ ಥರ ಗಾಯ ಆದ್ರೂ ಅರಿಶಿಣನೇ ಮದ್ದು, ಮನೆ ಮದ್ದು. ಮುಂಚೆ ಎಲ್ಲ ಚಿಕ್ಕ ಪುಟ್ಟ ಗಾಯಕ್ಕೆಲ್ಲ ಏನು ಆಸ್ಪತ್ರೆಗೆಲ್ಲ ಹೋಗಲ್ಲ ಅಲ್ಲ, ಯಾರೂ ಹೋಗೋದಿಲ್ಲ, ನಾವಷ್ಟೇ ಅಲ್ಲ. ಆದರೆ ಅರಿಶಿನ ಇಟ್ಟರೆ ರಕ್ತ ನಿಂತು ಬಿಡುತ್ತೆ ಬೇಗ. ಮತ್ತೆ ಅದು ಅದರಲ್ಲೇನೋ ಇರುತ್ತಂತೆ, ರೋಗ ನಿರೋಧಕ ಶಕ್ತಿನ ಏನಿರುತ್ತೆ ನನಗೆ ಗೊತ್ತಿಲ್ಲ, ಅದು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಅದು ಗಾಯನ ವಾಸಿ ಮಾಡುವಂಥ ಗುಣ ಇರುತ್ತೆ ಅದರಲ್ಲಿ. ಅದಕ್ಕೆ ಅರಿಶಿನ ಇಟ್ಕೊಂಡೆ ಮೇಲ್ ಮಾಡ್ಕೊತೀನಿ. ಕೈ ಈ ಥರ ಆಗಿದೆ ಅಷ್ಟೇ. ಈಗ ಕುಕ್ಕರ್ ವಿಸಲ್ ಆಯಿತು, ಅದು ಏರೋಗ್ಬೇಕು. ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಮುದ್ದೆ ತೊಳಸ್ತಾರೆ. ಸೌಂಡ್ ಕೇಳಿಸ್ತೈತಾ? ಕೊತ 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 ಅಂತ ಸೌಂಡ್ ಬರ್ತೈತೆ ನೋಡು, ಹಂಗೆ ಕುದಿಬೇಕು ಮುದ್ದೆ, ಅವಾಗಲೇ ಚೆನ್ನಾಗಿರೋದು. ಮುದ್ದೆ ಕುದಿಯಕ್ಕೆ ಇಕ್ಕವ್ರೆ. ಆಮೇಲೆ ಈ ಕಡೆ ಸಾಂಬಾರು ಹೇರೋಯ್ತಾ? ಹೆಂಗಾಯ್ತು ಸಾಂಬಾರು?
ಇನ್ನೂ ಕುದಿತಾ ಇದೆ, ಒಳಗಡೆ ಗುಳ್ಳೆ ಗುಳ್ಳೆ ಬರ್ತೈತೆ ಏನದು? ಬಿಸಿದು ಹಂಗೆ ತೆಗೆದ್ನಲ್ವಾ. ಹೌದಾ? ಹಾಂ. ಜಾಸ್ತಿ ಕುಕ್ಕರ್ ಜಾಸ್ತಿ ತಣ್ಣಗಾದ್ಮೇಲೆ ತೆಗೆದ್ರೆ ಈ ಥರ ಬರಲ್ಲ. ಗಮ್ಮಂತಿತ್ತು ಅವಾಗ ಬಿಸಿಲ್ ಬರ್ಬೇಕಾದ್ರೆ ಗಮ್ಮತ್ತಿತ್ತು. ಬರೀ ಪಲ್ಯನೇ ಐತಿ, ಸಾರ್ಗಿತ್ತ ಜಾಸ್ತಿ. ತಿಳಿನೂ ಐತೆ ನೋಡು. ಹೌದಾ? ಅದು ಗಟ್ಟಿಗೆ ಚೆನ್ನಾಗೈತಿ. ಈ ಸಾಂಬಾರ್ಗೆ ಇವಾಗ ಮುದ್ದೆ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಸಾಂಬಾರು ನೆಕ್ಸ್ಟು ರಾತ್ರಿಗೋ ಅಥವಾ ಹಂಗೆ ಬಿಸಿ ಮಾಡಿ ನಾಳೆ ಬೆಳಿಗ್ಗೆಗೋ ಚಪಾತಿ ಮಾಡ್ಕೊಂತಿದ್ರೆ ಸಖತ್ತಾಗಿರ್ತದೆ ಅಲ್ವಾ? ಸೂಪರ್. ತಂಗ್ಳು ಸಾಕು ಚಪಾತಿ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಅಲ್ಲ, ತಂಗ್ಳು ಸಾರಿಗೆ ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿರ್ತದೆ. ಮಸಪ್ಪು, ಆಮೇಲೆ ಈ ತರ ಹುಳಿ ಸಾಂಬಾರು, ಮತ್ತೆ ಮಿಕ್ಸ್ ಮೊಳಕೆ ಕಾಳು ಹುಳಿ ಸಾಂಬಾರು, ಮೊಳಕೆ ಹುಳಿ ಕಾಳು ಹುಳಿ ಸಾಂಬಾರು, ಇವೆಲ್ಲ ಸಖತ್ತಾಗಿರ್ತದೆ. ಸಾಂಬಾರು ಜೊತೆಗೆ ಬಿಸಿ ರಾಗಿ ಮುದ್ದೆ. ಇವತ್ತು ನಮ್ಮ ಶ್ರೀಮತಿಯವರು ಭರ್ಜರಿ ಶಾಪಿಂಗ್ ಮಾಡಿದರು, ನಾವು ಭರ್ಜರಿ ಊಟ ಮಾಡ್ತೀವಿ. ಸಖತ್ತಾಗಿರೋ ಸಾಂಬಾರು. ಇದೇನಮ್ಮದು? ಕೆತ್ಕಾಯಿ ಹುಳಿ ಸಾಂಬಾರು. ಕೆತ್ಕಾಯಿ ಹುಳಿ ಸಾಂಬಾರು, ಬಿಸಿ ರಾಗಿ ಮುದ್ದೆ ರೆಡಿ ಆಗಿದೆ. ಈಗ ನಮ್ಮ ಅಪ್ಪನ ಕರೆದು ಊಟಕ್ಕೆ ಇರ್ತೀನಿ. ಆಮೇಲೆ ನಾವು ಊಟ ಮಾಡ್ತೀವಿ. ಸಾಂಬಾರು ತುಂಬಾ ಚೆನ್ನಾಗಿ ಮಾಡಿದರು ನಮ್ಮ ಶ್ರೀಮತಿಯವರು. ತುಂಬ ಚೆನ್ನಾಗಿತ್ತು, ಊಟನೂ ಆಯಿತು. ಹಾಗೆ ನಮ್ಮ ಬ್ಲಾಗ್ ಚೆನ್ನಾಗಿತ್ತ ಹೇಳಿ, ನಿಮ್ಮ ಇದನ್ನ ಲೈಕ್ ಮೂಲಕ ನಿಮ್ಮ ಇಷ್ಟನ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.